ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದ ಉಸಿರು ಕಟ್ಟಿಸ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ 2.0ಗೆ ಬಹಳ ದೊಡ್ಡ ಸಂಕಷ್ಟವನ್ನೇ ತಂದಿಟ್ಟಿರುವಂತಹ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗ ಬಿಗ್ ಬ್ಲಾಸ್ಟ್. ಇಡಿ ಎಂಟ್ರಿ ಬಳಿಕ ಎಳೆದು ತೆಗೆದಿರೋದು ರಹಸ್ಯವನ್ನ. ಏನಿದು ಹಾಗಾದ್ರೆ ಸರ್ಕಾರಕ್ಕೆ ಸಂಕಷ್ಟ ತಂದಿಡ್ತಿರುವಂತಹ ವಿಚಾರ. ಈಗ ಇಡಿ ಬಳಿ ಇರುವಂಥ ದಾಖಲೆಗಳು, ಕೋರ್ಟ್ನ ಮುಂದಿಟ್ಟಿರುವಂಥ ವಿಚಾರ ಸರ್ಕಾರವನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಏನು ಹಾಗಾದರೆ ಔಟ್ ಆಗಿರೋದು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವ್ರನ್ನ ಕೇಳಿದರೆ ಚಾರ್ಜ್ ಶೀಟ್ ಆಗಲಿ ಇನ್ನೊಂದಾಗಲಿ ಏನು ಎಲ್ಲ ಹೊರಗಡೆ ಸಾಕ್ಷಿ ಸಿಕ್ಕಿದೆಯಾ ನಿಮಗೆ ಅಂತ ಮಾಧ್ಯಮದವ್ರ ಮೇಲೆ ಮುಗಿಬಿದ್ದಿದ್ದನ್ನು ನೋಡಿದ್ವಿ. ಏನೂ ಆಗದೆ ಪಾಪ ಅವ್ರು ನಾಗೇಂದ್ರ ಅವ್ರನ್ನ ರಾಜೀನಾಮೆ ತಗೊಂಡ್ರ. ಯಾರೇ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ವಿಚಾರ, ನಿಗಮದಿಂದ ಕಂಡ ಅಕೌಂಟ್ಗೆ ಕಂಡವ್ರ ಅಕೌಂಟ್ಗೆ ದುಡ್ಡು ಯಾಕೆ ಹೋಯ್ತು ಅಷ್ಟೇ ಸಾಕಲ್ವ. ಇನ್ಯಾವ ಬುದ್ಧಿವಂತರೂ ಆಗಿರಬೇಕಾಗಿಲ್ಲ ಇಲ್ಲಿ ಹಗರಣ ನಡೆದಿದೆ ಅಂತ ಹೇಳೋಕೆ. ಸೊ SITಗೆ ಹೋಯ್ತು, ಅಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಎಲ್ಲ ಆಯಿತು. ಕೊನೆಗೆ ಇಡಿ ಎಂಟ್ರಿ ಆಯಿತು. ಇಡಿ ಎಂಟ್ರಿ ಆದ ಬಳಿಕ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ನಾಗೇಂದ್ರ ಅರೆಸ್ಟ್ ಆಯಿತು. ನಾಗೇಂದ್ರ ನೋಟಿಸ್ ಕೊಡೋಕೆ ರೆಡಿ ಇರಲಿಲ್ಲ SIT ಅವರು. ಎಷ್ಟು ದಿನ ಬೇಕಾಯಿತು ಪಾಪ, ನೋಡಿದ್ದೀವಿ. ನಾಗೇಂದ್ರ ಲಾಕ್ ಆಗಿದ್ದಾರೆ ಇಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ. ಇಲ್ಲಿ ಬ್ಲಾಸ್ಟ್ ಆಗಿರೋದು ಸೀಕ್ರೆಟ್. ಒಂದು ಕಡೆ MD ಆಗಿದ್ದ ಪದ್ಮನಾಭ ಬಾಯಿ ಬಿಟ್ಟಿರುವಂತಹ ವಿಚಾರ, ಮತ್ತೊಂದು ಕಡೆ ಇಡಿ ವಿವಿಧ ಕಡೆಗಳಲ್ಲಿ ವಶಪಡಿಸ್ಕೊಂಡಿರೋ ದಾಖಲೆ, ರೇಡ್ನ ಸಂದರ್ಭದಲ್ಲಿ ನಾಗೇಂದ್ರ ಮನೆಯಲ್ಲೇ ಸಿಕ್ಕಿರುವ ದಾಖಲೆ, ಹಲವರಿಂದ ಪಡೆದಿರುವಂತಹ ಮಾಹಿತಿ ಎಲ್ಲವನ್ನ ಈಗ ಕೋರ್ಟ್ ಮುಂದೆ ಇಡ್ತಾ ಇದೆ. ಕಸ್ಟಡಿಗೆ ತಗೊಂಡಿದೆಯಲ್ಲ ಈಗ ನಾಗೇಂದ್ರ, ಕಸ್ಟಡಿಗೆ ಬೇಕು ಅಂತ ಕೋರ್ಟ್ ಮುಂದೆ ಯಾವ ಕಾರಣಗಳನ್ನು ಇಟ್ಟು ಕೇಳ್ತು. ಪ್ರೈಮರಿಯಾಗಿ ಏನೇನು ಸಿಕ್ಕಿದೆಯೋ ಅದನ್ನು ಕೋರ್ಟ್ ಮೇಲೆ ಇಟ್ಟು, ಈ ಎಲ್ಲ ಕಾರಣಗಳಿಂದ ನಾಗೇಂದ್ರ ಬೇಕೇ ಬೇಕು, ಇನ್ವೆಸ್ಟಿಗೇಷನ್ಗೆ ಸಹಕರಿಸ್ತಿಲ್ಲ ಅವರು, ಮತ್ತಷ್ಟು ದಿನ ಕಸ್ಟಡಿ ಕೊಡಿ ಅಂತ ಕೇಳಿರುತ್ತೆ. ಅಲ್ಲಿ ಇಟ್ಟಿರುವಂತಹ ವಿಚಾರಗಳು ಈಗ ಬೆಚ್ಚಿ ಬೀಳಿಸ್ತಾ ಇದೆ ಮತ್ತು ಸರ್ಕಾರಕ್ಕೆ ಸಂಕಷ್ಟ ಫಿಕ್ಸ್. ಇದು ಕುತ್ತಿಗೆಗೆ ಬಂದಿದೆ, ಬರ್ತಾ ಇದೆ ಅಲ್ಲ, ಕುತ್ತಿಗೆಗೆ ಬಂದಿದೆ ಅನ್ನೋದನ್ನ ಹೇಳ್ತಿರುವಂತಹ ಅಂಶಗಳು ನೋಡಿ. 187 ಕೋಟಿಯ ಮಾಸ್ಟರ್ ಮೈಂಡೇ ನಾಗೇಂದ್ರ ಅನ್ನುವ ಅಂಶವನ್ನ ಇಡಿ ಕೋರ್ಟ್ನ ಮುಂದೆ ಇಟ್ಟಿದೆ. ಈ ಕಾರಣಕ್ಕೆ ಕೊಡಬೇಕು ಅಂತ ಕೇಳಿದೆಯಲ್ಲ, ಅದರಲ್ಲಿ ಇದು ಮೊದಲ ಪ್ರಮುಖ ವಿಚಾರ. ಮಾಸ್ಟರ್ ಮೈಂಡೇ ನಾಗೇಂದ್ರ. ಮತ್ತು ಇವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು. ನಿಗಮದವ್ರನ್ನೆಲ್ಲ ಸೇರಿಸ್ಕೊಂಡು, ಅಧಿಕಾರಿಗಳು ಅವರು ಇವ್ರನ್ನೆಲ್ಲ ಸೇರಿಸ್ಕೊಂಡು ಹೆಂಗೆ ಮಾಡೋದು ಇದನ್ನ ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದು ಶಾಂಗ್ರಿಲಾ ಹೋಟೆಲಲ್ಲಿ ಅನ್ನುವಂಥ ಖಚಿತ ಮಾಹಿತಿ ಇಡಿಗೆ ಸಿಕ್ಕಿದೆಯಂತೆ. ಇಡಿ ಅದನ್ನ ಕೋರ್ಟ್ನ ಮುಂದೆ ಇಟ್ಟಿದೆ ಮತ್ತು ವಸಂತನಗರದ ಶಾಖೆಯಿಂದ ಅದನ್ನು MG ರೋಡ್ಗೆ ಶಿಫ್ಟ್ ಮಾಡಿಸಲಾಗತ್ತಲ್ಲ, ಅಕೌಂಟನ್ನು ಶಿಫ್ಟ್ ಮಾಡಿಸಿದ್ದು ಕೂಡ ಖುದ್ದು ನಾಗೇಂದ್ರ ಅನ್ನುವಂಥ ಅಂಶವನ್ನ ಹೊರಗೆಳೆಯಲಾಗಿದೆ. ಅಂದರೆ ನಾಗೇಂದ್ರ ಆದೇಶದ ಮೇರೆಗೆ ಏನೇನಾಯಿತು ಅನ್ನೋದಕ್ಕೆ ಈಗ ಇಡಿ ಕಲೆ ಹಾಕಿರುವಂಥ ಇನ್ಫಾರ್ಮೇಶನ್ ಕೋರ್ಟ್ನ ಮುಂದಿರೋದು. ಶಾಂಗ್ರಿಲಾ ಹೋಟೆಲ್ನ ಸಭೆಯಲ್ಲಿಯೇ ಸಂಪೂರ್ಣ ಸಂಚನ್ನ ರೂಪಿಸಲಾಗಿತ್ತು. ಸಭೆಯಲ್ಲಿ ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ ರಾವ್ ಎಲ್ಲ ಭಾಗಿಯಾಗಿದ್ರು. ಹೈದರಾಬಾದ್ನ RBL ಬ್ಯಾಂಕ್, ಬಂಜಾರಾ ಹಿಲ್ಸ್ನಲ್ಲಿ 18 ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡುವಂಥ ಪ್ಲಾನ್ ಹೇಗೆ ರೂಪಿಸಲಾಯಿತು ಅನ್ನುವಂಥ ಪ್ರಮುಖ ವಿಚಾರಗಳು. ಅಂದರೆ ನಾಗೇಂದ್ರ ನೇರ ಇನ್ವಾಲ್ವ್ಮೆಂಟ್ ಎಲ್ಲಿದೆ ಅನ್ನೋ ಪ್ರಮುಖ ವಿಚಾರಗಳನ್ನ ಬ್ಯಾಂಕ್ನ ಮುಂದೆ ಇಟ್ಟಿದೆ ಈಗ. ಹಾಗೆ ST ಅಭಿವೃದ್ಧಿ ಹಣದ ಫಲಾನುಭವಿ ನೇರವಾಗಿ ಇದೆಲ್ಲ ಆಗಿದ್ದು ನಾಗೇಂದ್ರ ಕಾರಣದಿಂದ ಅನ್ನೋದಕ್ಕೆ ಪೂರಕವಾದಂಥ ವಿಚಾರಗಳನ್ನು ಇಟ್ಟಿದೆ. ಮತ್ತು ದಾಳಿಯ ವೇಳೆ ಸಿಕ್ಕಿರುವಂಥ ಸ್ಫೋಟಕ ದಾಖಲೆ ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಯಾರೂ ತನ್ನ ಹೆಸರು ಹೇಳಬಾರ್ದು ಅಂತ ಒತ್ತಡ ಹೇರಿದ್ದು ಕೂಡ ಈಗ ಇನ್ವೆಸ್ಟಿಗೇಷನ್ನಲ್ಲಿ ಹೊರಗಡೆ ಬಂದಿದೆ. ಯಾಕಂದರೆ ನಾನು ಅಧಿಕಾರದಲ್ಲಿದ್ದರೆ ನಿಮ್ಮನ್ನೆಲ್ಲ ಬಚಾವ್ ಮಾಡಬಹುದು, ನನಗೆ ಅಧಿಕಾರ ಹೋಗುತ್ತೆ, ನೀವು ನನ್ನ ಹೆಸರು ಹೇಳಿದ್ರೆ ಆಗ ನೀವು ಸಿಕ್ಕಾಕ್ಕೊಳ್ತೀರಿ ಅಂತ ಒತ್ತಡ ಹೇರಿದ್ದು ಎಲ್ಲವೂ ಈಗ ಬಟ ಬಯಲಾಗಿದೆ. ಅಷ್ಟೇ ಅಲ್ಲ, ಪದ್ಮನಾಭ, ಮಾಜಿ MD ಪದ್ಮನಾಭ ಬಾಯಿ ಬಿಟ್ಟಿದ್ದಾನೆ, ಕಕ್ಕಿದ್ದಾನೆ ಸತ್ಯವನ್ನ. ಎಲೆಕ್ಷನ್ಗೋಸ್ಕರವೇ ಇದು ಪ್ಲಾನ್ ಆಗಿದ್ದು ಅನ್ನುವಂಥ ಇನ್ಫಾರ್ಮೇಶನ್ ಹೊರಗೆ ಬಂದಿರುವ ಬಗ್ಗೆ ವರದಿಗಳು ಬ್ಲಾಸ್ಟ್ ಆಗ್ತಿವೆ. ಈಗ ಪದ್ಮನಾಭ ಹಲವು ವಿಚಾರಗಳನ್ನು ಈಗಾಗಲೇ SIT ವಿಚಾರಣೆಯಲ್ಲೂ ಹೇಳಿದ್ದ. ಇಡಿ ಬೇರೆ ಎಂಟ್ರಿ ಕೊಟ್ಟಿದೆ.
ಎಲೆಕ್ಷನ್ ಟೈಮಲ್ಲಿ ಏನೇನಾಯಿತು, ಯಾವ ಥರ ಶಾಂಗ್ರಿಲಾ ಹೋಟೆಲಲ್ಲಿ ಮೀಟಿಂಗ್ ಆಯಿತು ಅನ್ನೋದ್ರಿಂದ ಹಿಡಿದು ಎಲ್ಲವೂ ಹೊರಗಡೆ ಬರ್ತಾ ಇದೆ. 3 ಜನ ಪ್ರಮುಖರಿದ್ದಾರಂತೆ ಈ ಕೇಸಲ್ಲಿ. 3 ಜನ ಪ್ರಮುಖರ ಆದೇಶದ ಮೇರೆಗೆ, ಪ್ಲ್ಯಾನ್ನ ಮೇರೆಗೆ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗುವಂಥದ್ದೊಂದು ತಯಾರಿಯಾಗಿತ್ತು. ಆದರೆ ಅಧಿಕಾರಿಯ ಆತ್ಮಹತ್ಯೆಯಿಂದ ಈ ಥರ ಉಲ್ಟಾ ಹೊಡಿತು. ಮೇಲ್ನೋಟಕ್ಕೆ ಈಗ ಕಾಣಿಸ್ತಿರೋದೇನು, ದದ್ದಲ್ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಕ್ಯಾಶೇ ಕೊಟ್ಟು ಖರೀದಿ ಮಾಡಿದ್ದಾರೆ. ಈ ಕೇಸೆಲ್ಲ ಆಗಿರೋ ಟೈಮಲ್ಲೇ ಅಲ್ಲಿ ದುಡ್ಡು ಹೋಗಿದೆ. ಇದೇ ದುಡ್ಡಲ್ಲಿ ಅಲ್ಲಿ ಇಲ್ಲಿ ಖರ್ಚು ಮಾಡ್ಕೊಂಡಿದ್ದಾರೆ. ಅಂದರೆ ಸ್ವಂತಕ್ಕೂ ಒಂದಿಷ್ಟು ಸಿಕ್ಕಾಗ ಬಾಚ್ಕೊಂಡ್ಬಿಡೋಣ ಮಕ್ಕಳಿಗೆ, ಅವ್ರಿಗೆ ಇವ್ರಿಗೆ ಅಂತ ಅಲ್ಲೂ ಒಂದಿಷ್ಟು ಬಾಚ್ಕೊಂಡಿದ್ದಾರೆ. ಹೈದರಾಬಾದಿಗೆ ಟ್ರಾನ್ಸ್ಫರು ಮಾಡ್ಕೊಂಡಿದ್ದಾರೆ. ಎಲೆಕ್ಷನ್ಗಾಗಿ ಈ ಹಣ ಪ್ಲ್ಯಾನ್ ಆಗಿದ್ದು ಅನ್ನೋದನ್ನ ಪದ್ಮನಾಭ ಈಗ ಬಾಯಿ ಬಿಟ್ಟಿರುವ ವಿಚಾರ ಬ್ಲಾಸ್ಟ್ ಆಗಿದೆ. ಅಕೌಂಟ್ ಶಿಫ್ಟ್ ಮಾಡಿಸಿದ್ದು, ನಕಲಿ ಖಾತೆಗಳನ್ನು ಓಪನ್ ಮಾಡಿಸಿದ್ದು, ಅಧಿಕಾರಿಗಳೆಲ್ಲ ನಾಗೇಂದ್ರ ಆದೇಶವನ್ನು ಪಾಲಿಸಿ ಅಚ್ಚುಕಟ್ಟಾಗಿ ಮಾಡಿ 23ನೇ ತಾರೀಕು ಮೇ 23ನೇ ತಾರೀಕು ವರ್ಗಾವಣೆಯಾಗಿದೆ, ತಲುಪಬೇಕಾದಲ್ಲಿ ತಲುಪಿದೆ ಅನ್ನೋ ಇನ್ಫಾರ್ಮೇಶನ್ ಅನ್ನ ಮಿನಿಸ್ಟರ್ ಆಗಿದ್ದಂಥ ನಾಗೇಂದ್ರಗೆ ಕೊಟ್ಟಿದ್ದಾರೆ ಅನ್ನೋ ಅಚ್ಚುಕಟ್ಟಾದ ಮಾಹಿತಿಯನ್ನ ಈಗ ಇಡಿ ಕಲೆ ಹಾಕಿದೆ. ಮತ್ತು ಈ ಅಕೌಂಟ್ಗಳೆಲ್ಲ ಸೃಷ್ಟಿಯಾಗಿದ್ದೇ ನಾಗೇಂದ್ರ ಹೇಳಿದ್ದಕ್ಕೆ ಅನ್ನೋದು ಕೂಡ, ನಿಗಮದ ಸಿಬ್ಬಂದಿ ಏನೇನು ಮಾಡಿದ್ದು ಅನ್ನೋದು ಕೂಡ ಈಗ ಹೊರಗಡೆ ಬಂದಿದೆ. ನಾಗೇಂದ್ರ ಮನೆ ಇಡಿ ರೇಡ್ನ ಟೈಮಲ್ಲಿ ಇದಕ್ಕೆಲ್ಲದಕ್ಕೂ ಲಿಂಕ್ ಕೊಡುವಂಥ, ಇಷ್ಟು ದಿನ ಆದಮೇಲೆ ಬಂದಿದೆ ಇಡಿ, ಎಷ್ಟು ಸಾಕ್ಷಿ ನಾಶ ಆಗಿದೆಯೋ ಅನ್ನೋದಲ್ವ ಜನರ ಪ್ರಶ್ನೆ. ಆಲ್ರೆಡಿ ಏನು ನಿರೀಕ್ಷೆ ಇರಲಿಲ್ವಾ, ಇಡಿ CBI ಎಲ್ಲ ಬರ್ತಾ ಇದೆ ಅಂತ ಗೊತ್ತಾದ ಮೇಲೂ ಇಟ್ಕೊಂಡಿರೋಕ್ಕೆ ಸಾಧ್ಯನಾ? ಅದರ ನಡುವೆಯೂ ಒಂದಿಷ್ಟು ಲಿಂಕ್ಗಳನ್ನು ಈಗ ಎಳೆದು ತೆಗೆದಿದೆ. ಇಡಿ ಯಾವಾಗ ಆದ ತಕ್ಷಣ ಎಂಟ್ರಿ ಕೊಟ್ಟಿದ್ರೆ, ಸಾಧ್ಯವಾಗಿದ್ರೆ ಬೇರೆನೇ ಇರ್ತಿತ್ತು. ಇಷ್ಟು ದಿನ ವೇಟ್ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ ಅನ್ಸುತ್ತೆ ಈಗ ಆಗ್ತಿರೋ ವೇಗ ನೋಡ್ತಾ ಇದ್ರೆ. ಒಟ್ಟಿನಲ್ಲಿ ಅರೆಸ್ಟ್ ಆಗಿರೋರು, ಆರೋಪ ಹೊತ್ಕೊಂಡಿರುವಂಥ ಅಧಿಕಾರಿಗಳು, ಮಾಜಿ ಅಧಿಕಾರಿಗಳೆಲ್ಲ ಈಗ ಸತ್ಯವನ್ನು ಕಕ್ಕಿದ್ದಾರೆ. ಯಾವ ರೀತಿ ಸಂಕಷ್ಟ ಈಗ ಕುತ್ತಿಗೆಗೆ ಬರ್ತಿದೆ ಅಂದರೆ ಸರ್ಕಾರಕ್ಕೆ ಮಿನಿಸ್ಟರ್ ನೇತೃತ್ವದಲ್ಲಿ ಆಗಿದೆ, ಮಿನಿಸ್ಟರ್ ಆದೇಶದ ಮೇರೆಗೇನೆ ಆಗಿದೆ. 3 ಪ್ರಮುಖರ ಇನ್ವಾಲ್ವ್ಮೆಂಟ್ ಇದೆ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ. ಎಲೆಕ್ಷನ್ ಲಿಂಕನ್ನೂ ಕೊಟ್ಟಿದ್ದಾರಂತೆ. ವರದಿಗಳು ಬರ್ತಿವೆ ಈಗ ಮಾಧ್ಯಮಗಳಲ್ಲಿ ನೋಡಬಹುದು ನೀವು. ಈಗ ಸರ್ಕಾರದ ಬುಡಕ್ಕೆ ಬರ್ತಾ ಇದೆ ಇದು. ಎಲೆಕ್ಷನ್ಗೇನೆ ಖರ್ಚಾಯ್ತಾ? ಹಾಗಾದ್ರೆ ಸ್ವಂತಕ್ಕೂ ಒಂದಿಷ್ಟು ಬಳಸ್ಕೊಂಡು ಎಲೆಕ್ಷನ್ಗೋಸ್ಕರವೇ ಬಹಳ ಪ್ಲಾನ್ ಮಾಡಿ ಬಡವರ, ದಲಿತರ ಹಣವನ್ನ ದೋಚೋದಿಕ್ಕೆ ಮುಂದಾಗಿದ್ದ ಸರ್ಕಾರ ಆ ಮಿನಿಸ್ಟರ್ ಮೂಲಕ ಅನ್ನುವಂಥ ಹಲವು ವಿಚಾರಗಳು ಈಗ ಒಂದೊಂದೇ ಬ್ಲಾಸ್ಟ್ ಆಗ್ತಾ ಇರೋದು. ಮತ್ತು ಅದನ್ನ ಇಡಿ ಕೋರ್ಟ್ನ ಮುಂದಿಟ್ಟು ಕಸ್ಟಡಿಗೆ ತಗೊಂಡಿದೆ. ಆ ಅಂಶಗಳೆಲ್ಲ ಈಗ ಮಾಧ್ಯಮಗಳಿಗೆ ಸಿಕ್ಕಿರೋದು. ಇದರ ನಡುವೆ ಈಗ ಬಿಜೆಪಿಯ ಕಡೆಗೆ ಬಾಣಗಳನ್ನ ತಿರುಗಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅವರ ಕಾಲದ ಹಗರಣಗಳೇನು ಕಡಿಮೆ ಇವೆಯಾ ಅಂತ ಹೇಳೋ ಮೂಲಕ. ಅದರಲ್ಲೂ ನಾಗೇಂದ್ರ, ಅಲ್ಲಿ ಬಳ್ಳಾರಿಯಲ್ಲೇ ಒಂದು ಕೇಸ್ ಬ್ಲಾಸ್ಟ್ ಆಗಿದೆ. ಶ್ರೀರಾಮುಲು ವಿರುದ್ಧ ಮಾಜಿ ಮಿನಿಸ್ಟರ್, ಅವರು ಸಾರಿಗೆ ಮಿನಿಸ್ಟರ್ ಆಗಿದ್ದಾಗ ಸುಮಾರು 200 ಕೋಟಿಯ ಅವ್ಯವಹಾರ ಆಗಿದೆ ಟ್ರಕ್ ಟರ್ಮಿನಲ್ಗೆ ಸಂಬಂಧಪಟ್ಟಂತೆ ಅಂತ ಈಗ ಕಾಂಗ್ರೆಸ್ನವರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಬಿಜೆಪಿಯ ಮಾಜಿ MLC ವೀರಯ್ಯ ಬಂಧನ ಸಂಬಂಧಪಟ್ಟಂತೆ ಟ್ರಕ್ ಟರ್ಮಿನಲ್ ಅವ್ಯವಹಾರಗಳಲ್ಲಿ ಯಾರ ಪಾತ್ರ ಇದೆ ಎಲ್ಲ ಈಗ ಹೊರಗಡೆ ಬರುತ್ತೆ. ಈ 50 ಕೋಟಿಯನ್ನು ಅಕ್ರಮವಾಗಿ 3 ಸಂಸ್ಥೆಗಳಿಗೆ ಕೊಡಲಾಗಿತ್ತು. ಒಟ್ಟು 200 ಕೋಟಿ, ಅದಕ್ಕೂ ಹೆಚ್ಚಿದೆ. ಈಗ ಕಾಣಿಸ್ತಿರೋದು 200 ಕೋಟಿ ಅಂತ ಹೇಳ್ತಾ ಇದ್ದು. ಶ್ರೀರಾಮುಲು ಟೈಮಲ್ಲಿ ಇದೆಲ್ಲ ಆಗಿತ್ತು ಅಂತ ಬಳ್ಳಾರಿಯ ಬಿಜೆಪಿ ನಾಯಕನ ರಹಸ್ಯಗಳನ್ನು ಕಾಂಗ್ರೆಸ್ ಹಿಡಿಸೋದಕ್ಕೆ ನಿಂತಿದೆ. ಅಷ್ಟೇ ಅಲ್ಲ, ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ, ಯಾಕೆ BJP ಅವರು JDS ಅವರು ಏನೇನು ಮಾಡಿದ್ದಾರೆ ಗೊತ್ತಿಲ್ವಾ ಅಂತ ಒಬ್ಬೊಬ್ಬರೇ ಸೈಟ್ ತಗೊಂಡಿರೋರ ಲಿಸ್ಟನ್ನು ಬಿಡೋದಿಕ್ಕೀಗ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಾ ಇದ್ದು, ಆಲ್ರೆಡಿ ಶುರು ಮಾಡಿದ್ದು. ರಮೇಶ್ ಬಾಬು ಸೇರಿದಂತೆ ಕೈ ಪ್ರಮುಖ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.